ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಇಂಡಿಯನ್ ಸ್ಟೋರಲ್ಲಿ ಏನೇನು ಸಿಗುತ್ತೆ ದಿನಸಿ ಐಟಮು ಅಂತ ಹೇಳಿದೆ. ಇವತ್ತು ಅದರಲ್ಲಿ ದಿನಸಿ ಪ್ರೈಸ್ ಎಷ್ಟು ಅಂತ ಹೇಳೋಣ ಅಂತ ತೋರಿಸೋಣ ನಿಮಗೆ ಅಂತ ಹೋಗ್ತಾ ಇದ್ದೀನಿ. ಸಾಲುಗೆ ಬೈಕ್ ಬೇಕಂತೆ. ಇವತ್ತು ಬಿಸಿಲಿದೆ ಸ್ವಲ್ಪ, ಬೈಕ್ ತಗೊಂಡು ಹೋಗೋಣ ಅಂತ ಚಾರ್ಜ್ಗೆ ಹಾಕಿ ಹೋಗಿದ್ದೆ ಆಗ್ಲೇ. ಈಗ ಎತ್ಕೋತಿದ್ದಾಳೆ. ಚಾರ್ಜ್ ಆಫ್ ಮಾಡಿ ಸ್ವಿಚ್ ಆಫ್ ಮಾಡು. ಬೈಕಲ್ಲಿ ಹೋಗೋಣ, ತುಂಬ ದಿನ ಆಯ್ತಲ್ಲ ಬೈಕ್ ರೈಡಿಂಗ್ ಹೋಗಿ, ಅದಕ್ಕೆ ಬೈಕಲ್ಲಿ ಹೋಗೋಣ ಅಂತ ಎತ್ಕೊಂತಿದ್ದಾಳೆ. ಬಾ. ಬಿಸಿಲಾಗಲೇ ಜಾಸ್ತಿ ಐತೆ, ಇವಾಗ ಕಡಿಮೆ ಆಗೈತಲ್ವಾ, ಮತ್ತೆ ಹತ್ತೈತೆ ಹೋಗ್ತೈತೆ. ಬಾ ಬಾ, ಬರ್ಬೋದು, ನಾನು ಇದ್ದೀನಿ, ಬಾ, ಬೀಳಕ್ಕೆ ಬಿಡಲ್ಲ. ಬಾ ಬಾ. ನಾವು ಮೇಯ್ನ್ ರೋಡ್ಗೆ ಹೋಗ್ತಾ ಇಲ್ಲ ಇವಾಗ, ನಮ್ಮ ಮನೆಯಿಂದ ಸ್ವಲ್ಪ ದೂರನೇ. ಮೇಯ್ನ್ ರೋಡ್ಗೆ ಹೋಗೋ ಥರ ಏನಿಲ್ಲ, ಅದಕ್ಕೇ ಗಾಡಿ ತಗೊಂಡು ಹೋಗ್ತಿದ್ದೀವಿ. ಮೇಯ್ನ್ ರೋಡ್ಗೆ ಹೋದರೆ ಕ್ರಾಸ್ ಮಾಡೋದು ಕಷ್ಟ. ಹಾಯ್ ಹೇಳು ಸೋನಣ್ಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ರೋಡ್ ಹಿಂಗಿದೆ, ಹಿಂಗೆ. ಇಲ್ಲಿ ಸೈಕಲಲ್ಲಿ ಹೋಗೋರು ಇಲ್ಲೇ ಹೋಗಬೇಕು, ವಾಕ್ ಹೋಗೋರು ಇಲ್ಲೇ ಹೋಗಬೇಕು. ಇಲ್ಲಿ ಹೋಗೋ ಹಂಗಿಲ್ಲ ಸೈಕಲಲ್ಲಿ ಹೋಗೋರು. ಕೆಲವೊಬ್ಬರು ಹೋಗ್ತಾರೆ, ಹೋಗೋ ಅಂತಾರು. ಇದು ಸೈಕಲ್ಗೆ ಮತ್ತು ಫುಟ್ಪಾತಲ್ಲಿ ನಡ್ಕೊಂಡು ಹೋಗೋರಿಗೆ ಅಂತಲೇ ಮಾಡಿರೋದು. ಈ ಥರ ಇರೋದ್ರಿಂದ ಹೋಗ್ಬೋದು ಆರಾಮಾಗಿ. ಇವಳು ಬೈಕಲ್ಲಿ ಚಾರ್ಜ್ ಇರಲಿಲ್ಲ, ಅದಕ್ಕೆ ಚಾರ್ಜ್ ಹಾಕಿದ್ದೆ, ಹೋಗೋಣ ಅಂದಲ್ಲ ಅಂತ. ಎಲ್ಲ ಕಡೆನೂ ಹಿಂಗೆ ಇರುತ್ತೆ. ರೋಡ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಎಷ್ಟು ನೀಟಾಗಿರುತ್ತೆ ನೋಡಿ. ಈ ಥರ ಇರೋದ್ರಿಂದ ತಗೊಂಡೋಗ್ತಾ ಇದ್ದೀವಿ. ಅದೇನಾದ್ರು ಚಾರ್ಜ್ ಖಾಲಿ ಆದರೆ ಎತ್ತು ಐಸ ಅನ್ನೋ ಥರ ನಾವು ತಳ್ಕೊಂಬರ್ಬೇಕಾಗುತ್ತೆ ಗಾಡಿನ. ಅಷ್ಟೇ ಸ್ಪೀಡಲ್ಲಿ ಬರೋದು, ಜಾಸ್ತಿ ಸ್ಪೀಡ್ ಬರೋಲ್ಲ. ನಾನು ಫಾಸ್ಟಾಗಿ ಹೋಗ್ತಿದ್ದೀನಿ ಅಂತ ಅವಳು ತಳ್ಕೊಂಡು ಬರ್ತಾವಳು ಕಾಲಲ್ಲಿ. ಇಲ್ಲ ಅಂತ ತಳ್ಳಿಸ್ತಾಳೆ ನನ್ನ ಕೈಲಿ. ಅದಕ್ಕೆ ಬೇಡ, ತಗೊಬರೋದು ಬೇಡ ಅಂದಿದ್ದು. ರೋಡಲ್ಲಿ ಒಂದು ನಾಯಿನೂ ಇಲ್ಲ ನಮ್ಮನ್ನು ಬಿಟ್ರೆ. ಈ ಕಡೆನೂ ಯಾರೂ ಇಲ್ಲ, ಈ ಕಡೆನೂ ಯಾರೂ ಇಲ್ಲ, ಇಲ್ಲೂ ಯಾರೂ ಇಲ್ಲ. ವೀಕ್ ಡೇಸಲ್ಲಿ ಓಡಾಡೋದೇ ಕಡಿಮೆ. ಸ್ಕೂಲ್ ಟೈಮಿಂಗ್ಸಲ್ಲಿ ಓಡಾಡ್ತಾರೆ ಜಾಸ್ತಿಯಾ. ವೀಕೆಂಡಲ್ಲಿ ಅದೇ ಏನಾದ್ರು ಪ್ಲಾನಿಂಗ್ ಇಟ್ಕೊಂಡಿರ್ತಾರೆ ಇಲ್ಲೆಲ್ಲ. ಸ್ವಲ್ಪ ಕಾಣಿಸ್ತೈತಲ್ಲ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಸ್ಟೋರು. ನಾವು ಬ್ಯಾಕ್ ಸೈಡಿಂದ ಹೋಗ್ತಿದ್ದೀವಿ, ಫ್ರಂಟ್ ಸೈಡಿಂದ ಬಳಸ್ಕೊಂಡು ಬರಬೇಕು. ನಮಗಿದೆ ಹತ್ರ, ಸೊ ಹಾಗಾಗಿ ಹಿಂಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮುಂದೆ ಅವಳು ಗಾಡಿನ ಪಾರ್ಕ್ ಮಾಡ್ತಿದ್ದಾಳೆ. ಸಾಕು, ಅಲ್ಲೇ ನಿಲ್ಸು. ಅದಕ್ಕೇನು ಕೀ ಇಲ್ಲ, ಏನಿಲ್ಲ. ಯಾರ ಎತ್ತಕೊಂಡೋದ್ರೆ ಏನು ಮಾಡ್ತೀಯಾ? ಅದೇ ಹಿಂಗೆ ತಗೊಂಡೋದ್ರೆ ಏನು ಮಾಡ್ತೀಯಾ? ಬಂದ್ವಿ ಸ್ಟೋರ್ ಹತ್ರ. ನಾನು ಇಂಡಿಯನ್ ರುಪೀಸಲ್ಲಿ ಹೇಳ್ತೀನಿ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ರೂಪಾಯಿ ಅಂತ. 1 kg ಹುಣ್ಸೆ ಹಣ್ಣಿಗೆ 350 ರೂಪಾಯಿ, 200 ಗ್ರಾಮ್ ಹಪ್ಪಳಕ್ಕೆ 200 ರೂಪಾಯಿ, 1 ಲೀಟ್ರ್ ತುಪ್ಪಕ್ಕೆ 1000 ರೂಪಾಯಿ, 1 kg ಹುಳ್ಳಿಕಾಳಿಗೆ 300 ರೂಪಾಯಿ, ಬೀನ್ಸ್ ಕಾಳಿಗೆ 480 1 kgಗೆ, ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆಗೆ 250 ರೂಪಾಯಿ 1 kg, ಕಡಲೆಬೇಳೆಗೆ 150 1 kgಗೆ, ಬಟಾಣಿಗೆ 225, ಹೆಸರು ಕಾಳಿಗೆ 200 ರೂಪಾಯಿ, ಗೋಧಿಗೆ 150 ರೂಪಾಯಿ kg, ಅಕ್ಕಿ ಹಿಟ್ಟು 250 ರೂಪಾಯಿ, 1 kg ರವೆ 250, ಹೆಸರು ಬೇಳೆ 225, ಅಳ್ಜೋಳ 200 ರೂಪಾಯಿ kg, ರಾಗಿ ಹಿಟ್ಟು 225 ರೂಪಾಯಿ kg, ಕಡಲೆ ಹಿಟ್ಟು 200 ರೂಪಾಯಿ kg, ಇಡ್ಲಿ ರವೆ 185 ರೂಪಾಯಿ kg, ಕಡಲೆಕಾಳು 150 ರೂಪಾಯಿ kg, ಮೈದಾ 150 ರೂಪಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 kgಗೆ 400 ರೂಪಾಯಿ, ಅರ್ಧ kgಗೆ 250 ಆರು 200 ರೂಪಾಯಿ, 200 ಗ್ರಾಮ್ ಟರ್ಮೆರಿಕ್ಗೆ 125 ರೂಪಾಯಿ, ಕಸ್ತೂರಿ ಮೇಥಿಗೆ 150 ರೂಪಾಯಿ 100 ಗ್ರಾಮ್ಗೆ, ಮೆಣಸಿಗೆ 200 ಗ್ರಾಮ್ ಮೆಣಸಿಗೆ 250 ರೂಪಾಯಿ, 100 ಗ್ರಾಮ್ ಸಾಸಿವೆಗೆ 75 ರೂಪಾಯಿ, ಹಾಗೆ 1 kg ಚಿಲ್ಲಿ ಪೌಡರ್ಗೆ 700 ರೂಪಾಯಿ, 1/4 kg ಸಾಂಬಾರ್ ಪುಡಿಗೆ 150 ರೂಪಾಯಿ, 50 ಗ್ರಾಮ್ ಸ್ಟಾರ್ ಹೂಗೆ 100 ರೂಪಾಯಿ, 1 kg ಮೆಂತ್ಯಗೆ 300, 50 ಗ್ರಾಮ್ ಏಲಕ್ಕಿಗೆ 250 ರೂಪಾಯಿ, 100 ಗ್ರಾಮ್ ಲವಂಗಗೆ
250 ರೂಪಾಯಿ. 100 ಗ್ರಾಮ್ ಚಕ್ಕೆಗೆ 150 ರೂಪಾಯಿ. 1/4 kg ಸಾಂಬಾರ್ ಬೀಜಕ್ಕೆ 150 ರೂಪಾಯಿ. 50 ಗ್ರಾಮ್ ಪಲಾವ್ ಎಲೆಗೆ 100 ರೂಪಾಯಿ. ಅರ್ಧ kg ಒಣಮೆಣಸಿನ್ಕಾಯಿಗೆ 200 ರೂಪಾಯಿ. 1 kg ಒಣಮೆಣಸಿನ್ಕಾಯಿಗೆ 450 ರೂಪಾಯಿ. ಇದೆಲ್ಲ ಮಸಾಲ ಐಟಮ್ಗಳು, ಗ್ರೇವಿಗಳಿಗೆ, ಬಿರಿಯಾನಿಗೆ, ಪುಳಿಯೋಗರೆ, ವಾಂಗಿಬಾತ್ ಈ ಥರದ್ದು ಮಸಾಲೆ ಐಟಮ್ಗಳು. ಇದೆಲ್ಲ ಒಂದು 250-300 ರೂಪಾಯಿ ಒಳಗಡೆ ಇರುತ್ತೆ. ಇದು ಸರ್ಫ್ ಎಕ್ಸೆಲ್ ಸೋಪ್ ಬಂದು 125 ರೂಪಾಯಿ. ವಿಮ್ ಬಂದು 80 ರೂಪಾಯಿ. ಇಂಡಿಯಾದಿಂದ ತರಿಸಿದ್ದಾರೆ. ಅದು ನೋಡಿದ್ರೆ 25 ರೂಪಾಯಿ ಸರ್ಫ್ ಎಕ್ಸೆಲ್ ತಂದು 125 ರೂಪಾಯಿ ಮಾರ್ತಿದ್ದಾರೆ. ವಿಮ್ ಬಂದು 80 ರೂಪಾಯಿ ಅಂತೆ. ಈ ಕೋಲ್ಗೇಟ್ ಎಲ್ಲ 300-350 ರೂಪಾಯಿ. ಉಪ್ಪು ಬಂದು 1 kg ಉಪ್ಪಿಗೆ 100 ರೂಪಾಯಿ. 5 kg ಆಯಿಲ್ಗೆ 900 ರೂಪಾಯಿ. ಆಲ್ಮೋಸ್ಟ್ ಇಂಡಿಯಾದಲ್ಲೂ ಅಷ್ಟೇ ಇರುತ್ತೆ. ನಾವು ಇದನ್ನೇ ತೊಗೊಳೋದು, ಅದಕ್ಕೆ ಇದನ್ನೇ ತೋರಿಸಿದ್ದೀನಿ. ಕೋಕೋನಟ್ ಆಯಿಲ್ ಬಂದು 225 ರೂಪಾಯಿ. ಗಸಗಸೆ ಬಂದು 200 ಗ್ರಾಮ್ಗೆ 200 ರೂಪಾಯಿ. ಟೀ ಪುಡಿ ತಾಜ್ ಮಹಲ್ ಬಂದು 1 kg 900, ಅರ್ಧ kg 350. ರೆಡ್ ಲೇಬಲ್ 1 kg 900, ಅರ್ಧ kg 450. ಕಣ್ಣನ್ ದೇವನು 1 kg 700, ಅರ್ಧ kg 450. ಅರ್ಧ kg ಸಬ್ಬಕ್ಕಿಗೆ 150 ರೂಪಾಯಿ. ಬೆಲ್ಲಕ್ಕೆ 250 ರೂಪಾಯಿ kg. ಅಷ್ಟೇನು ಟೇಸ್ಟ್ ಇರಲ್ಲ, ಹುಳಿ ಹುಳಿ ಇರುತ್ತೆ ಬೆಲ್ಲ. ಶಾವಿಗೆಗೆ ಬಂದು ಹುರಿದಿರೋದಕ್ಕೆ 150, ಹುರಿದಲೇ ಇರೋದಕ್ಕೆ 100 ರೂಪಾಯಿ. 1 kg ಕಡಲೆ ಬೀಜಕ್ಕೆ 400 ರೂಪಾಯಿ. ಅವಲಕ್ಕಿಗೆ 125 ರೂಪಾಯಿ kgಗೆ. ಇಲ್ಲಿ ರಾಗಿ ಕೂಡ ಸಿಗುತ್ತೆ. 1 kg ರಾಗಿಗೆ 250 ರೂಪಾಯಿ. ಆದರೆ ನಾವು ಯಾವಾಗಲೂ ರಾಗಿ ಹಸಿಟ್ಟನ್ನೇ ತಗೋತೀವಿ. 1 kg ಸಕ್ಕರೆಗೆ 200 ರೂಪಾಯಿ. 5 kg ಅಟ್ಟಾಗೆ 700 ರೂಪಾಯಿಂದ 500 ರೂಪಾಯಿ. ಬಾಸುಮತಿ ಅಕ್ಕಿಗೆ 1350. ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಮನೆಗೆ ಹೋಗ್ತಿದ್ವಿ. ಮನೆಗೆ ಹೋದ್ಮೇಲೆ ಸಿಗ್ತೀವಿ. ನೋಡಿ, ಈ ಥರ ರೋಡ್ ಕ್ಲೀನ್ ಮಾಡ್ತಾರೆ ಇಲ್ಲೆಲ್ಲ, ಗಿಡಗಳನ್ನೆಲ್ಲ. ಓಕೆ ಫ್ರೆಂಡ್ಸ್, ಯಾವ್ದು ರೇಷನು ದಿನಸಿ ಐಟಮು ಎಷ್ಟೆಷ್ಟು ಇತ್ತು ಅಂತ ನೋಡಿದ್ರಲ್ಲ. ಅಲ್ಲಿ ಎಲ್ಲ ಜಾಸ್ತಿ 1 kgದೇ ಇರುತ್ತೆ. ಅರ್ಧ kgದು ಕಡಿಮೆ. 1 kgನೇ ಕಾಳುಗಳದೆಲ್ಲ 1 kgನೇ ತೊಗೋಬೇಕು. ಮಸಾಲೆ ಐಟಮ್ ಎಲ್ಲ 100 ಗ್ರಾಮು, 1/4 kg ಈ ಥರ ಇರುತ್ತೆ. ನೋಡಿದ್ರಲ್ಲ ಯಾವ್ದು ಎಷ್ಟೆಷ್ಟು ಇತ್ತು ಅಂತ. ನಮಗೂ ಸಕ್ಕರೆ ಮತ್ತು ಸಾನ್ನಿಧ್ಯ ಕಡಲೆ ಮಿಠಾಯಿ ನೋಡಿದ್ಲು. ಕಡಲೆ ಮಿಠಾಯಿ ಬೇಕಿತ್ತು ಅಂತ ಹೇಳಿ ಎತ್ಕೊಂಡ್ಬಂದ್ವಿ. ತುಂಬ ದಿನ ಆದಮೇಲೆ ನಾನು ಮುಖಕ್ಕೆ ಕ್ರೀಮ್ ಹಾಕಿದ್ದೀನಿ. ತುಂಬ ದಿನ, ನಾವಿಲ್ಲಿಗೆ ಬಂದು 5 ತಿಂಗಳಾಗಕ್ಕೆ ಬಂತು. ಒಂದು 4 ತಿಂಗಳೇನೋ ಆಗಿತ್ತು ನಾನು ಮುಖಕ್ಕೆ ಕ್ರೀಮ್ ಹಾಕಿ. ಅಷ್ಟು ಹಾಳಾಗ್ಬಿಟ್ಟಿತ್ತು ಮುಖ. ಏನೂ ಬೇಡ ಅನ್ನೋಷ್ಟು ಬರೀ ಕಡಲೆ ಹಿಟ್ಟು ಹಾಕ್ಬಿಟ್ಟು ಮುಖ ತೊಳಿತಿದ್ದೆ ಮತ್ತು ಅಲೋವೆರಾ ಜೆಲ್ ಹಾಕ್ತಿದ್ದೆ. ನಾನು ಇಂಡಿಯಾದಿಂದ ಒಂದು ಕ್ರೀಮ್ ತರಿಸ್ಕೊತೀನಿ ಅಂತ ಹೇಳಿದ್ನಲ್ಲ, ಆ ಕ್ರೀಮ್ನ ತರಿಸಿ ಈಗ ಒಂದು 15 ಡೇಸಿಂದ ಯೂಸ್ ಮಾಡಿದೆ. ಕಡಿಮೆ ಆಗೈತೆ. ಫಸ್ಟು ರಿಸಲ್ಟ್ ಕೊಟ್ಟಿತ್ತು ಅದು ನನಗೆ. ಅಲ್ಲಿದ್ದಾಗ ಅದನ್ನೇ ಯೂಸ್ ಮಾಡ್ತಿದ್ದೆ. ಬಟ್ ಇಲ್ಲಿಗೆ ಬರಬೇಕಾದ್ರೆ ಮರ್ತು ಬಂದೆ. ಅದನ್ನು ತರಿಸಿ ಹಾಕಿದ್ದೀನಿ. ಎಷ್ಟೋ ಮಾರ್ಕ್ಗಳು ಕಡಿಮೆ ಆಗಿದೆ. ನನ್ನ ಮುಖ ನನಗೆ ನೋಡ್ಕೊಳಕ್ಕಾಗ್ತಿರಲಿಲ್ಲ, ಅಷ್ಟು ಕೆಟ್ಟದಾಗ ಆಗೋಗ್ಬಿಟ್ಟಿತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಏನು ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.